ಮೀಸಲಾತಿ ಬಿಕ್ಕಟ್ಟನ್ನು ಬಗೆಹರಿಸಿದ ಎಚ್.ಸಿ. ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಕೊಡಗು ಜಿಲ್ಲಾ ಮಹದೇವಪ್ಪ ಅಭಿಮಾನಿ ಬಳಗ ಆಗ್ರಹಿಸಿದೆ. ಮಡಿಕೇರಿಯ ಸುದರ್ಶನ ವೃತ್ತ ಬಳಿ ಸೇರಿದ ಅಭಿಮಾನಿಗಳು ಘೋಷಣೆ ಕೂಗಿ ಮಂತ್ರಿಗಿರಿಗೆ ಒತ್ತಾಯಿಸಿದರು. ಒಳ ಮೀಸಲಾತಿ ಬಿಕ್ಕಟ್ಟನ್ನು ಹಂಚಿಕೆ ಮಾಡಿದ ಮಹದೇವಪ್ಪನವರಿಗೆ, ಒಳ ಮೀಸಲಾತಿ ಬಿಕ್ಕಟ್ಟನ್ನು ಬಗೆಹರಿಸಿದ ಎಚ್.ಸಿ. ಮಹದೇವಪ್ಪನವರಿಗೆ ನೀಡಲೇಬೇಕು, 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 ನೀಡಲೇಬೇಕು. ಜಿಂದಾಬಾದ್ 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 ಜಿಂದಾಬಾದ್. ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಎಚ್.ಸಿ. ಮಹದೇವಪ್ಪ ಅಭಿಮಾನಿ ಬಳಗದ ಕುಶಲನಗರ ತಾಲೂಕು ಅಧ್ಯಕ್ಷ ಮಂಜುನಾಥ್, ಮಹದೇವಪ್ಪ ಅವರು ದಲಿತ ವರ್ಗದ ಪ್ರತಿನಿಧಿಯಾಗಿ ಸುದೀರ್ಘ ಅವಧಿಯಿಂದ ರಾಜಕಾರಣದಲ್ಲಿದ್ದಾರೆ. ಪ್ರತಿ ಬಾರಿ ದಲಿತರಿಗೆ ಅನ್ಯಾಯವಾದಾಗ, ತುಳಿತಕ್ಕೊಳಗಾದಾಗ ದಲಿತರ ರಕ್ಷಣೆಗೆ ನಿಂತಿದ್ದಾರೆ. ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ಇದೀಗ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲೂ ಪ್ರಥಮ ಪಟ್ಟಿಯಲ್ಲೇ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿ ಘೋಷಿಸಬೇಕು. ಜೊತೆಗೆ ಡಿಸಿಎಂ ಪಟ್ಟ ನೀಡಬೇಕೆಂದು ಒತ್ತಾಯಿಸಿದರು. ಸಚಿವ ಸ್ಥಾನ ನೀಡದೆ ಅನ್ಯಾಯ ಮಾಡಿದ್ದಲ್ಲಿ ನಾವೆಲ್ಲರೂ ಮಹದೇವಪ್ಪ ಅವರ ಬೆಂಬಲಕ್ಕೆ ನಿಂತು ತೀವ್ರ ಹೋರಾಟ ರೂಪಿಸುತ್ತೇವೆಂದು ಎಚ್ಚರಿಸಿದರು. ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಇದ್ದರು. ಇವಾಗ ಬದಲಾದ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯನವರ ಸಚಿವ ಸಂಪುಟ ಇಲ್ಲದಂಗಾಗಿ ಈಗ ನಮ್ಮ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗೋ ಹಂತ. ಈ ಹಂತದಲ್ಲೂ ಕೂಡ ನಮ್ಮ ಎಚ್.ಸಿ. ಮಹದೇವಪ್ಪನವ್ರನ್ನ ದಲಿತ ಪ್ರತಿನಿಧಿಯಾಗಿ ಪ್ರಥಮ ಪಟ್ಟಿಯಲ್ಲೇ ಅವ್ರನ್ನ ಡಿ.ಸಿ.ಎಮ್ ಆಗಿ ಸ್ವೀಕಾರ ಮಾಡಿ ಅವ್ರಿಗೆ ಅಧಿಕಾರ ಕೊಡಬೇಕು. ಹಾಗೆಯೇ ಡಿ.ಸಿ.ಎಮ್ ಆದರೂ ಕೂಡ ಅವರು ಸಮಾಜ ಕಲ್ಯಾಣ ಇಲಾಖೆಯಲ್ಲೇ ಅವ್ರಿಗೆ ಅಧಿಕಾರ ಕೊಟ್ಟು ಅವ್ರನ್ನ ಮುಂದುವರಿಸಿ ನಮ್ಮ ದಲಿತರ, ದೀನ ದಲಿತರ, ಅಹಿಂದ ಸಮಾಜದ ರಕ್ಷಣೆಗಾಗಿ ಅವ್ರು ಇರಲೇಬೇಕು. ಅದನ್ನು ಕೊಟ್ಟು ಅವ್ರನ್ನ ಮುಂದುವರಿಸಬೇಕು ಅನ್ನೋದು ನಮ್ಮ ಇವತ್ತಿನ ಬೇಡಿಕೆ. ಇದನ್ನು ನಾವು ಸಾಂಕೇತಿಕವಾಗಿ ಕೆಲವು ಮುಖಂಡರು ಮಾತ್ರ ಸೇರಿಕೊಂಡು ಇವತ್ತು ನಾವು ಸರ್ಕಾರಕ್ಕೆ ಜ್ಞಾಪಕ ಮಾಡಿಸ್ಬೇಕು ಅಂತ, ಅಂದರೆ ಅವರಿಗೆ ಮನವರಿಕೆ ಮಾಡಿಸ್ಕೊಡ್ಬೇಕು. ಈಗ ಸರ್ಕಾರದ ಪ್ರತಿನಿಧಿಯಾಗಿ ಯಾರು ಬರ್ತಾರೋ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಮುಂದಿನ ದಿನಗಳಲ್ಲಿ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವ್ರಿಗೆ ಯಾವುದೇ ರೀತಿ ಅನ್ಯಾಯ ಮಾಡಿದ್ರೆ ಸರ್ಕಾರ ಮತ್ತು ಸರ್ಕಾರದ ಪ್ರತಿನಿಧಿಗಳು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಆಗಲಿ ಇಲ್ಲ ಕಾಂಗ್ರೆಸ್ ಲೋಕಲ್ ಪ್ರತಿನಿಧಿಗಳಾಗಲಿ ಅವ್ರಿಗೆ ಯಾವುದೇ ರೀತಿ ಅನ್ಯಾಯ ಮಾಡೋವಂಥ ಪರಿಸ್ಥಿತಿ ಬಂದರೆ ನಾವೆಲ್ಲ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರ ಬೆನ್ನೆಲುಬಿಗೆ ನಿಲ್ತೀವಿ. ಅವರು ನಮ್ಮೆಲ್ಲ ತುಳಿತಕ್ಕೊಳಗಾದಾಗ, ನಮ್ಗೆ ಅನ್ಯಾಯ ಆದಾಗ ಅವರೆಲ್ಲ ಹೇಗೆ ನಮಗೆ ಸಪೋರ್ಟ್ ಮಾಡಿದಾರೋ ಅದೇ ಥರ ನಾವು ಎಚ್.ಸಿ. ಮಹದೇವಪ್ಪ ಅವರ ಬೆನ್ನಿಗೆ ನಿಂತು ತೀವ್ರತರವಾದ ಹೋರಾಟ ಮಾಡೋದಕ್ಕೆ ನಾವೆಲ್ಲ ಸಿದ್ಧವಾಗಿದ್ದೀವಿ. ಹಾಗೆ ಇವತ್ತು ಸಾಂಕೇತಿಕವಾಗಿ ನಾವು ಈ ಹೋರಾಟನ ಇಲ್ಲಿಗೆ ನಿಮ್ಮ ವಾಹಿನಿ ಮೂಲಕ ನಾವು ತಲುಪಿಸಬೇಕಾದಂಥ ಜನಪ್ರತಿನಿಧಿಗಳಿಗೆ, ಸರ್ಕಾರದ ಪ್ರತಿನಿಧಿ. ಈ ಸಂದರ್ಭ ಎಚ್.ಸಿ. ಮಹದೇವಪ್ಪ ಅಭಿಮಾನಿ ಬಳಗದ ಮಡಿಕೇರಿ ತಾಲೂಕು ಅಧ್ಯಕ್ಷ ರಘು, ಸೋಮವಾರಪೇಟೆ ತಾಲೂಕು ಅಧ್ಯಕ್ಷ ವಿಜಯಕುಮಾರ್ ಮತ್ತಿತರರು ಇದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.